ಭಾಗವತದಲ್ಲಿ ಸತ್ಯಂ ಪರಂ ಧೀಮಹಿ, ಸತ್ಯ ಅಂದ್ರೆ ದೇವರಿಗೆ ಹೆಸರು. ಸತ್ ಚಿತ್ ಆನಂದ ಇದೇ ಯಾರ್ದು ದೇಹವೋ ಅವನಿಗೆ ಸತ್ಯ ಅಂತ ಕರೀತಾರೆ. ಅಂತ ದೇವರು ಧರ್ಮವನ್ನ ಜೀವನದಲ್ಲಿ ಹಿಡ್ಕೊಂಡು ಯಾರು ಹೋಗ್ತಾರೆ, ಏನಾದ್ರೂ ದೇವರನ್ನ ಬಿಡೋಲ್ಲ, ಏನಾದ್ರೂ ಧರ್ಮ ಬಿಡೋಲ್ಲ ಅಂತ ಯಾರು ಜೀವನದಲ್ಲಿ ನಡೀತಾರೆ ಅವರಿಗೆ ಜೀವನದಲ್ಲಿ ಪ್ರಾಬ್ಲಮ್ ತುಂಬಾ ಬರುತ್ತೆ. ಪ್ರಾಬ್ಲಮ್ ಬಂದೇ ಬರುತ್ತಂತ. ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದ್ರೆ ನೀವು ಹಿಡಿದ ದೇವರು ಧರ್ಮ ಎಷ್ಟು ಸ್ಟ್ರಾಂಗ್ ಆಗಿ ಹಿಡಿದಿದ್ದೀರಿ ಅಂತ ದೇವರು ಟೆಸ್ಟ್ ಮಾಡ್ತಾನಂತ. ಎಷ್ಟು ಕಷ್ಟ ಬಂದರೂ ದೇವರು ಧರ್ಮವನ್ನ ಬಿಡದಿದ್ದರೆ ಭಗವಂತನ ಅನುಗ್ರಹ ಆಗುತ್ತೆ.